ಗುಡ್ ಈವ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನೀಗ ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಾನೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವಕ್ಕೆ ಬಂದಿದ್ದೀನಿ. ಬನ್ನಿ ಈಗ ನಾವು ಒಳಗಡೆ ಹೋಗುವ. ಈಗ ನಾವು ಅಲ್ಲಿಂದ ನಡ್ಕೊಂಡು ಬಂದು ದೇವಸ್ಥಾನದ ಹತ್ರ ಬಂದ್ವಿ. ಈಗ ಅಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ, ಸೊ ಸಂಜೆ ಆಗ್ತಾ ಬಂದಿದೆ ಅಷ್ಟೇ ಅಲ್ವಾ, ಹಾಗೆ ಸ್ವಲ್ಪ ರಶ್ ಇದ್ದದ್ದು. ನಾವು ಒಳಗೆ ಹೋಗಲಿಲ್ಲ, ಅಂದರೆ ಒಳಗೆ ಹೋದರೆ ಮತ್ತೆ ಲೇಟ್ ಆಗ್ತದೆ ಅಂತ ಲೈನ್ ಎದುರಿಂದಲೇ ಬಿಡ್ತಾಯಿದ್ರು, ಬಟ್ ನಾವು ಹೋಗಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೆಲವು ಬೇರೆ ಊರಿಂದ ಬಂದು ದೀಪ ಉರಿಸ್ತಾ ಇದ್ರು ಇಲ್ಲಿ ಎಲ್ಲ.
ರೊಟ್ಟಿ ರುಮಾಲ್ ರೊಟ್ಟಿ ಬಿಸಿ ರುಮಾಲಿ ರೊಟ್ಟಿ ರುಮಾಲ್ ರೊಟ್ಟಿ ರುಮಾಲ್ ರೊಟ್ಟಿ ನನ್ನ ಮಗಳ ಫೇವ್ರೆಟ್ ಪ್ಲೇಸ್. ಯಾವುದೇ ಜಾತ್ರೆಯಲ್ಲಿದ್ದರೂ ಸಹ ಇದನ್ನೊಂದೇ ಬಿಡುವುದಿಲ್ಲ ಅವಳು. ನೋಡಿ ನನ್ನನ್ನು ಎಳ್ಕೊಂಡು ಹೋಗೋ ಸೀನ್ ನೋಡಿ. ಅವಳಿಗೆ ಗೊತ್ತಾಗಿದೆ ಅದು ಅಲ್ಲೇ ಇದೆ ಅಂತ. ಎಂತ ಅಂತ ಗೊತ್ತಾಗಬೇಕು ನಿಮಗೆ ಸಹ. ನೋಡಿ ಗೊತ್ತಾಗ್ತದೆ. ಸ್ವಲ್ಪ ಮುಂದೆ ಹೋಗುವ, ಆಗ ನಿಮಗೆ ಸಹ ಗೊತ್ತಾಗುತ್ತೆ ಅವಳು ಯಾಕೆ ನನ್ನ ಎಳ್ಕೊಂಡು ಹೋಗ್ತಾ ಇದ್ದಲ್ಲ ಅಂತ. ಅಂದರೆ ಅಲ್ಲಿ ರೋಡಲ್ಲಿ ನೋಡಿದಳು ಉಂಟು ಅಂತ ನೋಡಿ ತೋರಿಸೋದು ನೋಡಿ, ಅಲ್ಲಿ ಅದು ಉಂಟು ಇದು ಉಂಟು ಅಂತ. ಅದು ಸಹ ಒಂದರಲ್ಲಿ ಕೂತ್ಕೊಳ್ಳು ಅಂತ ಹೇಳಿದ್ರೆ ಇಲ್ಲ, ಅದು ಒಂದರಲ್ಲಿ ಅಷ್ಟೇ ಒಂದು, ಆಮೇಲೆ ಇನ್ನೊಂದು, ಆಮೇಲೆ ಮತ್ತೊಂದು, ಹಾಗೆ ನೋಡಿ ಅಲ್ಲಿ ಅವಳು ಹೇಳ್ಕೊಂಡು ಹೋಗ್ತಾಳೆ. ಈಗ ಯಾವುದಕ್ಕೆ ಕರ್ಕೊಂಡು ಹೋಗಿ ಕೂರಿಸ್ಬೇಕಂತೆಲ್ಲ ಅವಳು ಹೇಳ್ತಾರೆ ಮೊದಲೇ, ಆಮೇಲೆ ನಾವು ಕೂರಿಸ್ಬೇಕು. ಯಾವ ಜಾತ್ರೆ ಸೌಂಡ್ ಬೀಳ್ತದೆ ಅದೆಷ್ಟು ತಪ್ಪಿಸ್ಕೊಂಡು ಹೋಗಿ ಅವಳಿಗೆ ಗೊತ್ತಾಗ್ತದೆ ಅಲ್ಲಿ ಎಲ್ಲಿಯಾದರೂ ಇರ್ತದೆ ಅಂತ. ರೆಡಿ ಆದ್ಲು. ಈಗ ಅಲ್ಲಿ ಹತ್ತಿ ಆಯಿತು. ಇದರಲ್ಲಿ ಆಟ ಆಡಲಿಕ್ಕೆ ಬಂದೆ. ಇದರಲ್ಲಿ ಹಲವು ಇಲ್ಲ ಅಂತ ಹೇಳಿದ್ರು ಸಣ್ಣ ಮಕ್ಕಳಿಗೆ. ಮತ್ತೆ ಬಿಡಲಿಲ್ಲ, ಟಿಕೆಟ್ ತಗೊಂಡಾಗಿದ್ದು ಮತ್ತೆ ಸ್ವಲ್ಪ ಅಲ್ಲಿ ಆಟ ಆಡಿ ಮತ್ತೆ ನಾವು ಇಳಿಸ್ತೇವೆ ಅಂತ. ಆದರೆ ಅವಳು ಬಿಡಲಿಲ್ಲ. ಅದು ಪ್ರಯತ್ನ ಪಟ್ಟಳು. ನೋಡಿ ಹತ್ತುತ್ತಾ ಇದ್ದಾಳೆ. ಎಲ್ಲ ಮಕ್ಕಳು ಹತ್ತುತ್ತಿದ್ದಾರಂತ 2 ನಿಮಿಷ ನೋಡಿ ಅವಳು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ಳು. ಆಮೇಲೆ ಅವಳಿಗೆ ಹುಷಾರಾಗಲಿಲ್ಲ. ಅವಳು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅವಳಿಗೆ ಸಹ. ಅವಳು ಮತ್ತೆ 2 ರೌಂಡ್ ಹತ್ತಾಳೆ. ಆಮೇಲೆ ಆ ಕಡೆಯಿಂದ ಹತ್ತಿ ಆಯಿತು. ಈಗ ಈ ಕಡೆಯಿಂದ ಬರುವ ಸೀನ್ ನೋಡಿ. ನೋಡಿ ಅವರು ಹೇಳಿದರು ಸಣ್ಣ ಮಕ್ಕಳಿಗೆ ಇಲ್ಲ, ಅವಳಿಗೆ ಆಗಲಿಕ್ಕಿಲ್ಲ ಅಂತ. ನೋಡಿ ಈಗ ನೋಡಿ ಅವಳು ಬಂದು ಸಾಯಿತು. ಇನ್ನೊಂದು ರೌಂಡು ಹೋಗಲಿಕ್ಕೆ ಇವರು ಈ ಕಡೆಯಿಂದ ಹೇಳ್ತಾ ಇದ್ದಾರೆ ಹೋಗು ಹೋಗು ಅಂತ. ಅದನ್ನೇ ಈಗ ಬೇರೆ ಮಕ್ಕಳು ಬರುವಾಗ ನಮಗೆ ಭಯ ಆಗ್ತಿತ್ತು. ಯಾಕಂದರೆ ಅವರೆಲ್ಲಿ ಅದು ದೂಡ್ತಾರ ಏನೋ ಅಂತ. ಹಾಗೆ ಸ್ವಲ್ಪ ಭಯ ಆದದ್ದು. ಅಂದರೆ ದೊಡ್ಡ ಮಕ್ಕಳನ್ನೇ ಒಮ್ಮೆ ಬಿಟ್ಟಿದ್ರು, ಅವರು ನಡುವಲ್ಲಿ ಇವಳೊಬ್ಳಿದ್ರು. ಹಾಗೆ ಸ್ವಲ್ಪ ಭಯ ಆಯಿತು ನಮಗೆ. ಎಂತ ಮಾಡೋದು ಇವಾಗ, ದುಡ್ಡು ಕೊಟ್ಟರು ಹೋದರೆ ಹೋಗಲಿ 50 ರೂಪಾಯಿ ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳು ಅಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿಂದ ನಿಂತವಳು ಕದಲೇ ಇಲ್ಲ, ಅಲ್ಲಿಂದ ಬಿಡಲೇ ಇಲ್ಲ ಹೋಗಲಿಕ್ಕೆ. ಅದಕ್ಕೆ ಮತ್ತೆ ಹತ್ತಿಸಿದ್ದು.
ಇದೊಂದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಅಂದರೆ ಯಾವ ಥರ ಅಂದರೆ ಹಾಳೆ ತಟ್ಟೆಯಲ್ಲಿ ಬೇರೆ ಬೇರೆ ವೆರೈಟಿ ಡಿಸೈನಲ್ಲಿ ನಿಮಗೆ ಮಾಡಿ ಕೊಡ್ತಾರೆ. ಅಂದರೆ ಯಾವ ಥರ ಬೇಕು ಅಂತ ಇದು ಎಕ್ಸಿಬಿಷನ್ ಇಟ್ಟದ್ದು ಅಂದರೆ ಅವರು ಜಾಹೀರಾತಿಗೋಸ್ಕರ ಇಟ್ಟಿದ್ದಂತೆ. ಇಲ್ಲಿ ಅವರದ್ದು ನಂಬರ್ ಮತ್ತು ಅಡ್ರೆಸ್ ಎಲ್ಲ ಕೊಟ್ಟಿದ್ದರು. ನಿಮಗೆ ಬೇಕಿದ್ದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡ್ರ್ ಮಾಡ್ಬೋದು ಎಷ್ಟು ಬೇಕಾದರೂ ಹಾಗೆ. ಆಮೇಲೆ ಅವರೊಂದು ನಿಮಗೆ ಯಾವ ಥರ ಒಂದು ಫೋಟೋಸ್ ಬೇಕು ಆ ಥರ ಅದನ್ನು ಮಾಡಿ, ಅಂದರೆ ವುಡ್ಡಿದೊಂದು ಪೀಸ್ ಅವ್ರ ಹತ್ರ ಒಂದು ಇದೆ. ಅವ್ರ ಅಂಥದ್ರಲ್ಲಿ ನಿಮಗೆ ಯಾರ್ದಾದ್ರು ನಿಮ್ಮ ಫ್ಯಾಮಿಲಿಯವ್ರ ಫೋಟೋ ಅಂಥದ್ದು ಎಲ್ಲ ಮಾಡಿಸ್ಬೋದು ಅಂತ ಹೇಳಿದರು. ಇದು ನೋಡಿ ಅವ್ರದ್ದು ಕಿಡ್ಸಿಗೆಲ್ಲ ಇಷ್ಟ ಆಗುವಂಥ ಪ್ಲೇಟ್ ಇದು. ಅಂದರೆ ನೀವು ಯೂಸ್ ಆ್ಯಂಡ್ ಥ್ರೋ ಮಾಡಲಿಕ್ಕೆ, ಅಂದರೆ ಒಮ್ಮೆಗೆ ಬೇಕಿದ್ದರೆ ನಿಮಗೆ ತರಿಸಿಡ್ಬೋದು ಒಂದು ಪ್ಯಾಕ್ ಹಾಗೆಲ್ಲ ಮಾಡಿದರು. ಸೊ ಇದು ಸಹ ಚೆನ್ನಾಗಿದೆ. ಅಲ್ಲಿ ಧರ್ಮಸ್ಥಳದಲ್ಲಿ ಅಲ್ಲಿ ಆಗ್ರಿ ಲೀಫ್ ಅಂತ ಅವ್ರದ್ದು ಕಂಪನಿ ಅಂತೆ. ಸೊ ಅವರು ಮಾಡಿದ್ರು ನೋಡಿ. ಅವ್ರದ್ದು ನಂಬರ್ ಮತ್ತು ಇದು ಅಡ್ರೆಸ್ ಎಲ್ಲ ಇದೆ, ಇಮೇಲ್ ಅಡ್ರೆಸ್ ಎಲ್ಲ ಕೊಟ್ಟಿದ್ದೇವೆ ನೋಡಿ. ನಾನು ಮತ್ತು ಅಲ್ಲಿ ಒಂದು ಆರ್ಡ್ರ್ ಮಾಡಿದೆ. ಅಂದರೆ ನಮ್ಮದು ಫ್ಯಾಮಿಲಿದು ನಮ್ಮದು ಮೂವರದ್ದು ಒಂದು ಫೋಟೋ ಮಾಡಿಸ್ಲಿಕ್ಕೆ ಹೇಳಿದೆ ಮಾಡಲಿಕ್ಕೆ. ಅವರಿಗೆ ಫೋಟೋ ಸಹ ಕಳಿಸಿ ಕೊಟ್ಟಿದ್ದೇನೆ, ನಂಬರ್ ಸಹ. ಅಂದರೆ 300 ರೂಪಾಯಿ ಆಗೋದು ಅಂತ ಹೇಳಿದ್ರು ಅಷ್ಟೇ. ಅದಕ್ಕೆ ನನಗೆ ಆಶ್ಚರ್ಯ ಆಯಿತು, ಅಷ್ಟು ಕಮ್ಮಿಗೆ ಮಾಡಿ ಕೊಡ್ತಾರೆ ಅಂತ. ಹಾಗೆ ಮಾಡಿಸುವ ಅಂತೆಲ್ಲ ಕೊಟ್ಟಿದ್ದೇನೆ, 2 ದಿನದಲ್ಲಿ ಕಳಿಸ್ತೇನೆ ಅಂತ ಸಹ ಹೇಳಿದ್ದಾರೆ. ಇಷ್ಟು ಇವತ್ತಿನ ವ್ಲಾಗ್. ಅಂದರೆ ನಾನು ತುಂಬ ಮಾಡಬೇಕಂತ ಅಂದ್ಕೊಂಡೆ ವೀಡಿಯೋಸ್, ಬಟ್ ಅಲ್ಲಿ ಆಗಲಿಲ್ಲ. ಮತ್ತೆ ರಶ್ ಆಯಿತು, ನನಗೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಎಲ್ಲಿಯಾದರೂ ಮೊಬೈಲ್ ಬಿದ್ದೋಗ್ಬೋದು ಅಂತೇಳಿ ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಇಷ್ಟಕ್ಕೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಸಹ ಬನ್ನಿ ಧರ್ಮಸ್ಥಳಕ್ಕೆ.